ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ಜನರು ನನಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಫೇಸ್ ಸ್ಕ್ರಬ್ಬನ್ನು ಹೇಗೆ ಯೂಸ್ ಮಾಡೋದು ಅಂತ. ತುಂಬ ದೊಡ್ಡ ಟೆಕ್ನಿಕ್ ಇಲ್ಲ, ಚಿಕ್ಕದಾಗಿರೋ ಒಂದಿಷ್ಟು ಸ್ಟೆಪ್ಸ್ ಇದೆ. ಅದನ್ನು ನೀವು ಫಾಲೋ ಮಾಡಿದ್ರೆ ನೀವು ಕೂಡ ಎವರ್ ಯೂತ್ ಫೇಸ್ ಸ್ಕ್ರಬ್ಬನ್ನು ಮನೇಲಿ ಯೂಸ್ ಮಾಡ್ಕೊಳ್ಬೋದು. ಹೇಗೆ ಅಂತ ನಾನು ಇವತ್ತು ತೋರಿಸ್ಕೊಡ್ತೇನೆ. ಈಸಿಯಾಗಿ ಫಾಸ್ಟಾಗಿ ಈ ಒಂದು ಸ್ಕ್ರಬ್ಬನ್ನು ನಾವು ಮನೇಲಿ ಮಾಡ್ಕೊಳ್ಬೋದು. ತುಂಬ ಈಸಿಯಾಗಿದೆ ಸ್ಟೆಪ್ಸು. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಮೊದಲಿಗೆ ಈ ಥರ ಒಂದು ಬ್ಯಾಂಡನ್ನು ನಾನು ಹಾಕ್ಕೊಳ್ತೇನೆ, ಯಾಕಂದರೆ ನಾವು ಸ್ಕ್ರಬ್ಬನ್ನು ಮಾಡ್ಕೊಳ್ಬೇಕಾದ್ರೆ ನಮಗೆ ಹೇರ್ಸ್ ಡಿಸ್ಟರ್ಬ್ ಆಗಬಾರ್ದು ಅಂತ. ನೋಡಿ, ಇದೊಂದು ಚಿಕ್ಕ ಪ್ಯಾಕೆಟನ್ನು ತೊಗೊಂಡ್ಬಂದಿದ್ದೇನೆ ನಿಮಗೆ ಇವತ್ತು ತೋರಿಸ್ಕೊಡೋಕೆ. ಎವರ್ ಯೂತ್ ಫೇಸ್ ಸ್ಕ್ರಬ್ ಇದು ಎಕ್ಸ್ಫೋಲಿಯೇಟಿಂಗ್ ವಾಲ್ನಟ್ ಸ್ಕ್ರಬ್ ಅಂತ. ಇದ್ರ ಮೇಲೆ ಬರ್ಕೊಂಡಿದೆ ರಿಮೂವ್ಸ್ ಬ್ಲ್ಯಾಕ್ ಹೆಡ್ಸ್ ಆ್ಯಂಡ್ ಡೆಡ್ ಸ್ಕಿನ್ಸ್ ಸೆಲ್ಸ್ ಅಂತ. ಸೊ ಈ ನಾವು ಸ್ಕ್ರಬ್ಬನ್ನು ಯೂಸ್ ಮಾಡೋದ್ರಿಂದ ನಮಗೆ ಮುಖದಲ್ಲಿ ಯಾವುದೇ ತರಹ ಡೆಡ್ ಸ್ಕಿನ್ ಇದ್ರೂ ಕೂಡ ನಾವು ಇದರಿಂದ ರಿಮೂವ್ ಮಾಡ್ಕೊಳ್ಬೋದು. ಹಾಗೆ ನಮಗೆ ಸೇಮ್ ಟೈಮ್ ಮೂಗಿನ ಹತ್ರ ಮತ್ತು ಇಲ್ಲಿ ಕೆಳಗೆ ಬ್ಲ್ಯಾಕ್ ಹೆಡ್ ಸಮಸ್ಯೆ ತುಂಬ ಜನರಿಗಿರುತ್ತೆ. ಈ ಒಂದು ಸ್ಕ್ರಬ್ಬನ್ನು ನಾವು ಯೂಸ್ ಮಾಡ್ಕೊಳ್ಳೋದ್ರಿಂದ ಅದನ್ನೆಲ್ಲ ನಾವು ರಿಮೂವ್ ಮಾಡಿಕೊಂಡು ನಮ್ಮ ಮುಖ ಚೆನ್ನಾಗಿ ಕಾಣಿಸೋ ಥರ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ಫಸ್ಟ್ ನಾವು ಏನು ಮಾಡಬೇಕು ಅಂದರೆ, ಇದನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ನಾವು ಸ್ವಲ್ಪ ಬೆಚ್ಚಗೆ ಇರುವ ನೀರಿನಿಂದ ಮುಖವನ್ನು ಫಸ್ಟ್ ನಾವು ಕ್ಲೀನಾಗಿ ವಾಶ್ ಮಾಡ್ಕೊಳ್ಬೇಕು. ಈ ಥರ ನಾವು ಬೆಚ್ಚಗೆ ಇರುವ ನೀರಿಂದ ನಾವು ಮುಖವನ್ನು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳೋದ್ರಿಂದ ಮುಖದಲ್ಲಿರೋ ನಮ್ಮ ಪೋರ್ಸ್ ಓಪನ್ ಆಗುತ್ತೆ. ಆ ಪೋರ್ಸ್ ಓಪನ್ ಆದಾಗ ಈ ಒಂದು ನಾವು ಸ್ಕ್ರಬ್ಬನ್ನು ಯೂಸ್ ಮಾಡೋದ್ರಿಂದ ಅದು ಕ್ಲೀನ್ ಆಗುತ್ತೆ. ಸೊ ನಮ್ಮ ಮುಖ ಮುಂಚಿನಕ್ಕಿಂತನೂ ಇನ್ನು ಶೈನಿಂಗ್ ಆಗಿ ಕಾಣಿಸುತ್ತೆ. ಸೊ ಅದಕ್ಕೆ ನಾವು ಫಸ್ಟು ಏನು ಮಾಡಬೇಕು ಅಂದರೆ, ಮುಖವನ್ನು ಬೆಚ್ಚಗೆ ಇರುವ ನೀರಿನಿಂದ ವಾಶ್ ಮಾಡ್ಕೊಳ್ಬೇಕು. ನಾನೀಗ ಮುಖವನ್ನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಆಲ್ರೆಡಿ. ಇದನ್ನೀಗ ಯೂಸ್ ಮಾಡೋಣ. ಒಂದು 5 ನಿಮಿಷ ನಮಗೆ ಟೈಮ್ ಇದ್ದರೆ ನಾವು ಈಸಿಯಾಗಿ ಈ ಒಂದು ಸ್ಕ್ರಬ್ಬನ್ನು ಮಾಡ್ಕೊಳ್ಬಹುದು. ಈ ಸ್ಕ್ರಬ್ ಮಾಡ್ಕೊಳ್ಬೇಕಾದ್ರೆ ನಮಗೆ ಮುಖದಲ್ಲಿ ಸ್ವಲ್ಪನಾದರೂ ವೆಟ್ ಫೀಲ್ ಇರಬೇಕು, ಅಂದರೆ ಸ್ವಲ್ಪ ನೀರು ತಾಗಿರಬೇಕು, ಇಲ್ಲಾಂದರೆ ನಮಗೆ ಸ್ಕ್ರಬ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಸೊ ನಾನು ಮುಖನ ಒರೆಸ್ಕೊಳ್ಳಿಲ್ಲ, ವಾಶ್ ಮಾಡ್ಕೊಂಡು ಬಂದ ತಕ್ಷಣ ಹಾಗೆ ಬಿಟ್ಕೊಂಡಿದ್ದೇನೆ. ಈಗ ಈ ಒಂದು ಫೇಸ್ ಸ್ಕ್ರಬ್ಬನ್ನು ಅಪ್ಲೈ ಮಾಡೋಣ. ಇನ್ನೊಂದು ಸ್ವಲ್ಪ ಬೇಕಾಗ್ಬೋದು. ಈ ಒಂದು ಪ್ಯಾಕ್ ಇದ್ದರೆ ನಮಗೆ 2 ಸಲ ನಾವು ಇದನ್ನು ಫೇಸ್ ಸ್ಕ್ರಬ್ಬನ್ನು ಮಾಡ್ಕೊಳ್ಳೋಕೆ ನಮಗೆ ಯೂಸ್ ಆಗುತ್ತೆ. ನೋಡಿ, ಈ ಥರ ಫಿಂಗರ್ಸ್ಗೆ ಅಪ್ಲೈ ಮಾಡಿ ನಂತರ ನಾವು ಈ ಥರ ಲೈಟಾಗಿ ಮಸಾಜನ್ನು ಕೊಡಬೇಕಾಗುತ್ತೆ. ತುಂಬ ಗಟ್ಟಿಯಾಗೂ ನಾವು ಮಸಾಜನ್ನು ಕೊಡಬಾರ್ದು, ಯಾಕಂದರೆ ನಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗಿರುತ್ತಲ್ವ. ಸೊ ಇದರಿಂದ ನಾವು ಗಟ್ಟಿಯಾಗಿ ಮಸಾಜ್ ಮಾಡಿಕೊಂಡ್ರೆ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಲೈಟಾಗಿ ಈ ಥರ ಸರ್ಕ್ಯುಲರ್ ಮೋಷನಲ್ಲಿ ನಾವು ಈ ಥರ ಸ್ಕ್ರಬ್ಬಿಂಗ್ ಮಾಡ್ಕೊಳ್ಬೇಕು. ಈ ಥರ ನಾವು ಸ್ಕ್ರಬ್ಬಿಂಗ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಮುಖದಲ್ಲಿ ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ. ಹಾಗೆ ಸೇಮ್ ಟೈಮ್ ನಮ್ಮ ಮುಖ ತುಂಬಾ ಶೈನಿಂಗ್ ಆಗಿ ಕಾಣಿಸುತ್ತೆ. ನೋಡಿ, ಇಲ್ಲಿ ಮೂಗಿನ ಹತ್ರ ಸ್ವಲ್ಪ ಜಾಸ್ತಿನೇ ಫೋಕಸ್ ಮಾಡಿ, ಯಾಕಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಮೂಗಿನ ಹತ್ರನೇ ಸ್ವಲ್ಪ ಆಯಿಲಿ ಫೀಲ್ ಅನಿಸೋದು. ಹಾಗೆ ಮೂಗಿನ ಹತ್ರ ನಮಗೆ ಡೆಡ್ ಸ್ಕಿನ್ ಆಗಿರ್ಬೋದು, ಬ್ಲ್ಯಾಕ್ ಹೆಡ್ಸ್ ಆಗಿರ್ಬೋದು ಜಾಸ್ತಿ ಇರುತ್ತೆ. ಸೊ ನಾವು ಈ ಥರ ಮೂಗಿನ ಹತ್ರನೇ ಸ್ವಲ್ಪ ಫೋಕಸ್ ಮಾಡಿ ಮಸಾಜ್ ಕೊಡೋದ್ರಿಂದ ಅದೆಲ್ಲ ಕ್ಲೀನಾಗಿ ರಿಮೂವ್ ಆಗುತ್ತೆ. ಹಾಗೆ ಈ ಥರ ನೋಡಿ, ಗಟ್ಟಿಯಾಗಿ ತಿಕ್ಕಬೇಡಿ, ನಿಧಾನಕ್ಕೆ ಮಾಡಿ. ನೋಡಿ, ಇಲ್ಲಿ ಕೂಡ ಅಷ್ಟೇ ಲೈಟಾಗಿ ಮಸಾಜ್ ಕೊಡಿ. ಹಾಗೆ ಹಣೆ ಮೇಲೂ ಕೂಡ ತುಂಬಾ ಬ್ಲ್ಯಾಕ್ ಹೆಡ್ಸ್ ಅಥವಾ ವೈಟ್ ಹೆಡ್ಸ್ ಆಗಿರುತ್ತೆ. ಸೊ ಇಲ್ಲಿ ಕೂಡ ಸ್ವಲ್ಪ ಪ್ರೆಸ್ ಮಾಡಿ ತುಂಬ ಗಟ್ಟಿಯಾಗೂ ಬೇಡ, ತುಂಬ ಸಾಫ್ಟ್ ಆಗೋ. ಇಲ್ಲಿ ಸ್ವಲ್ಪ ಹೇಗೂ ಹಾರ್ಡ್ ಆಗಿರುತ್ತಲ್ವ, ಸೊ ಇಲ್ಲಿ ಸ್ವಲ್ಪ ಗಟ್ಟಿಯಾಗಿ ತಿಕ್ಕಿ. ನಿಮಗೆ ಡ್ರೈ ಫೀಲ್ ಆಗ್ತಾ ಇದೆ ಅಂತಾದರೆ ಸ್ವಲ್ಪ ಕೈಯನ್ನು ವೆಟ್ ಮಾಡ್ಕೊಂಡು ಬನ್ನಿ. ಹಾಗೆ ಮತ್ತೆ ಮಸಾಜನ್ನು ಸ್ಟಾರ್ಟ್ ಮಾಡಿ. ನೋಡಿ, ನಮ್ಮ ಮುಖಕ್ಕೆ ಈ ಕತ್ತಿನ ಭಾಗ ಕೂಡ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಸೊ ಈ ಕತ್ತಿಗೂ ಕೂಡ ಈ ಒಂದು ಫೇಸ್ ಸ್ಕ್ರಬ್ಬನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೇನೆ.
ಇಲ್ಲೂ ಕೂಡ ಅಷ್ಟೇ ಮುಖಕ್ಕೆ ನಾವು ಎಷ್ಟು ಸಾಫ್ಟಾಗಿ ಸ್ಕ್ರಬ್ಬಿಂಗ್ ಮಾಡ್ಕೊಳ್ವೋ ಈ ಕತ್ತಿನ ಭಾಗಕ್ಕೂ ಅಷ್ಟೇ ಸಾಫ್ಟಾಗಿ ಮಾಡ್ಕೊಳ್ಬೇಕು. ಇಲ್ಲಿ ಕಣ್ಣಿನ ಭಾಗಕ್ಕೆ ಸುತ್ತಲೂ ಅಪ್ಲೈ ಮಾಡೋದೇನು ಬೇಡ, ಆದಷ್ಟು ಇಲ್ಲಿ ತನಕ ಮಸಾಜ್ ಮಾಡಿದ್ರೆ ಸಾಕು. ಇನ್ನು ಮೇಲೆಲ್ಲ ಹಚ್ಚೋದು ಬೇಡ, ಯಾಕಂದರೆ ಕಣ್ಣಿನ ಸುತ್ತಲೂ ಸ್ವಲ್ಪ ಡೆಲಿಕೇಟ್ ಆಗಿರುತ್ತೆ ಸ್ಕಿನ್ನು. ಸೊ ಆ ರಿಸ್ಕ್ ನಾವು ತಗೊಳ್ಳೋದು ಬೇಡ ಅಂತ ಅಷ್ಟೇ. ನೋಡಿ ಮಸಾಜಿಂಗ್ ಹೇಗೆ ಮಾಡೋದು ಅಂತ. ಈ ಥರ ಒಂದು ಸ್ಕ್ರಬ್ಬನ್ನು ನಾವು ಈ ಥರ ಸ್ಟೆಪ್ಸ್ ಮಸಾಜ್ ಮೂಲಕ ನಾವು ಮಾಡ್ಕೊಳ್ಳೋದ್ರಿಂದ ಮುಖ ನಮಗೆ ತುಂಬಾ ಶೈನಿಂಗ್ ಆಗುತ್ತೆ. ಹಾಗೆ ಸೇಮ್ ಟೈಮ್ ಮುಖದಲ್ಲಿ ಯಾವುದೇ ಡೆಡ್ ಸ್ಕಿನ್ ಇರ್ಬೋದು, ಬ್ಲ್ಯಾಕ್ ಹೆಡ್ಸ್ ಇರ್ಬೋದು, ಎಲ್ಲ ನಮಗೆ ಕ್ಲೀನಾಗಿ ರಿಮೂವ್ ಆಗುತ್ತೆ. ಈ ಒಂದು ಫೇಸ್ ಸ್ಕ್ರಬ್ಬನ್ನು ನಾವು 1 ಮಿನಿಟ್ಗಿಂತ ಜಾಸ್ತಿ ಮಾಡ್ಕೊಳ್ಳೇಬಾರ್ದು. ಯಾಕೆ ಅಂದರೆ ಈ ಫೇಸ್ ಸ್ಕ್ರಬ್ ಅಂದರೆ ನಿಮಗೆ ಗೊತ್ತಿರ್ಬೋದಲ್ವಾ, ತುಂಬಾ ಹಾರ್ಡ್ ಆಗಿರುತ್ತೆ. ಸೊ ಇದನ್ನು ನಾವು ತುಂಬ ಹೊತ್ತು ಯೂಸ್ ಮಾಡಿದ್ರೆ ನಮ್ಮ ಮುಖ ನಮಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಮುಖ ತುಂಬಾ ಸಾಫ್ಟ್ ಆಗಿರುತ್ತಲ್ವ. ಸೊ ಇದನ್ನು ನಾವು 1 ನಿಮಿಷ ನಾವು ಮಸಾಜ್ ಮಾಡಿಕೊಂಡ್ರೆ ಈ ಒಂದು ಫೇಸಿಂಗ್ ಸ್ಕ್ರಬ್ಬಿಂಗ್ ಮುಗಿದೋಗುತ್ತೆ. ಅಷ್ಟು ಮಾಡಿದ್ರೆ ಸಾಕು. ಆ 1 ನಿಮಿಷ ಸ್ಟೆಪ್ಸಲ್ಲೇ ನಾವು ಕರೆಕ್ಟಾಗಿ ಈ ಒಂದು ಮಸಾಜನ್ನು ಕೊಡಬೇಕಾಗುತ್ತೆ. ನಾನು ನಿಮಗೆ ತೋರಿಸ್ಕೊಟ್ನಲ್ವ, ಈ ಸರ್ಕ್ಯುಲರ್ ಮೋಷನಲ್ಲೇ ನೀವು ಮಸಾಜನ್ನು ಫೇಸ್ ಸ್ಕ್ರಬ್ ಮೂಲಕ ಕೊಡಿ. ಈಗ ಫೇಸ್ ಸ್ಕ್ರಬ್ಬಿಂಗ್ ಆಗಿದೆ, ನಾನೀಗ ಮುಖವನ್ನು ವಾಶ್ ಮಾಡ್ಕೊಂಡು ಬರ್ತೇನೆ. ನೀಟಾಗಿ ಮುಖವನ್ನು ಈಗ ವಾಶ್ ಮಾಡ್ಕೊಂಡು ಬಂದಿದ್ದೇನೆ. ಈ ವಾಶ್ ಆದ ತಕ್ಷಣ ನಾವು ಮುಖವನ್ನು ಹಾಗೆ ಬಿಡಬಾರ್ದು. ಯಾಕೆ ಅಂದರೆ ನಾನು ನಿಮ್ಗೆ ಮೊದಲೇ ತೋರಿಸಿದ್ನಲ್ವ, ಬೆಚ್ಚಗಿರೋ ನೀರಿನಿಂದ ನಾವು ಮುಖವನ್ನು ವಾಶ್ ಮಾಡಿಕೊಂಡಾಗ ನಮ್ಮ ಪೋರ್ಸ್ ಓಪನ್ ಆಗಿರುತ್ತಲ್ವ. ಸೊ ನಾವೀಗ ಆ ಪೋರ್ಸನ್ನು ಕ್ಲೋಸ್ ಮಾಡಬೇಕು ಅಂದರೆ ನಾವೀಗ ಫಸ್ಟು ವಾಟರಲ್ಲಿ ವಾಶ್ ಮಾಡ್ಕೊಂಡು ಬಂದಿದ್ದೀವಿ. ಈಗ ನಮ್ಮ ಪೋರ್ಸ್ ಓಪನ್ ಆಗಿರುತ್ತೆ. ಸೊ ಈಗ ನಾವು ಮೇಲಿನಿಂದ ಏನಾದರೂ ಅಪ್ಲೈ ಮಾಡಲೇಬೇಕು. ಮಾಯಿಶ್ಚರೈಸಿಂಗು ಅಥವಾ ಅಲೋವೆರಾ ಜೆಲ್ ಇರ್ಬೋದು. ನಾನೀಗ ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ಮೈಲ್ಡ್ ಆಗಿರೋದು ಏನಾದರೂ ನಾವಿಲ್ಲಿ ಯೂಸ್ ಮಾಡ್ಬೋದು. ಅಂದರೆ ಮಾಯಿಶ್ಚರೈಸರ್ ಇರ್ಬೋದು, ಅಥವಾ ಸಿರಮ್ ಇರ್ಬೋದು, ಅಥವಾ ಈ ಅಲೋವೆರಾ ಜೆಲ್ ಇರ್ಬೋದು. ಅಲೋವೆರಾ ಜೆಲ್ ನೀವು ಮನೆಯಲ್ಲೇ ಫ್ರೆಶ್ ಸಿಗುತ್ತೆ ಅಂತ ಆದರೆ ಅದನ್ನು ಕೂಡ ನೀವು ಅಪ್ಲೈ ಮಾಡ್ಕೊಳ್ಬೋದು. ಇಲ್ಲಿ ನಾನು ಪತಂಜಲಿಯವರ ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡ್ತಾ ಇದ್ದೇನೆ. ತುಂಬ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ, ಲೈಟಾಗಿ ನೋಡಿ ಇಷ್ಟೇ, ಫುಲ್ ಫೇಸ್ ಆ್ಯಂಡ್ ನೆಕ್ಗೆ ಇಷ್ಟೇ ಹಚ್ಚಿದ್ರೆ ಸಾಕಾಗಿರುತ್ತೆ. ನೋಡ್ತಾ ಇದ್ರಲ್ವ ಎಷ್ಟು ಈಸಿಯಾಗಿ ಒಂದು 5 ನಿಮಿಷದಲ್ಲಿ ನಾವು ಈ ಒಂದು ಫೇಸ್ ಸ್ಕ್ರಬ್ಬನ್ನು ಮಾಡ್ಕೊಂಡ್ವಿ ಅಂತ. ಮುಖ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಈಗ ಮುಂಚಿನಕ್ಕಿಂತಲೂ ಮುಖ ಕೂಡ ತುಂಬಾ ಕ್ಲೀನ್ ಆಗುತ್ತೆ. ಈ ಒಂದು ನಾವು ಫೇಸ್ ಸ್ಕ್ರಬ್ಬನ್ನು ವಾರಕ್ಕೆ ಒಮ್ಮೆ ಆದರೂ ಮಾಡ್ಕೊಳ್ಳೋದ್ರಿಂದ ನೋಡಿ ಎಷ್ಟು ಕ್ಲೀನಾಗಿ ಶೈನಿಂಗ್ ಆಗಿ ಕಾಣಿಸ್ತಾ ಇದೆ ಅಂತ. ಮುಖದಲ್ಲಿ ನನಗೆ ಯಾವುದೇ ಥರ ಈಗ ಡೆಡ್ ಸ್ಕಿನ್ ಆಗಿರ್ಬೋದು, ಬ್ಲ್ಯಾಕ್ ಹೆಡ್ಸ್ ಆಗಿರ್ಬೋದು, ಎಲ್ಲ ರಿಮೂವ್ ಆಗಿರುತ್ತೆ ಈ ಒಂದು ಫೇಸ್ ಸ್ಕ್ರಬ್ಬನ್ನು ಮಾಡ್ಕೊಳ್ಳೋದ್ರಿಂದ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ತಪ್ಪದೇ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬಾ ಅವಶ್ಯಕತೆ. ಹಾಗೆ ನಾನು ಮುಂಚೆ ಮಾಡಿದಂತಹ ವಿಡಿಯೋಗೆ ತುಂಬ ಅಂದರೆ ತುಂಬಾ ನಿಮ್ಮಿಂದ ಒಳ್ಳೆ ರೆಸ್ಪಾನ್ಸ್ ನನಗೆ ಸಿಕ್ಕಿದೆ. ತುಂಬಾ ಖುಷಿ ಆಯಿತು ನಿಮ್ಮೆಲ್ಲ ಕಮೆಂಟ್ ಎಲ್ಲ ನೋಡಿ. ಹಾಗೆ ನೀವು ಕೂಡ ಅದನ್ನು ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಏನಾಗಿತ್ತು ಅಂತ ನನಗೆ ರಿಪ್ಲೈ ಕೊಟ್ಟಿದ್ದಕ್ಕೆ ನನಗೆ ತುಂಬ ಅಂದರೆ ತುಂಬಾ ಖುಷಿಯಾಗಿದೆ. ಹಾಗೆ ನಿಮ್ಮೊಂದಿಗೆ ನಾನು ಮತ್ತೆ ಹೊಸ ವಿಡಿಯೋನ ನಿಮಗೆ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇರ್ತೇನೆ. ಹಾಗೆ ನಿಮಗೆ ಯೂಸ್ಫುಲ್ ಆಗಿರುವಂತಹ ವಿಡಿಯೋಸ್ನೇ ನಾನು ಆದಷ್ಟು ನೀವು ನನ್ನ ಚಾನಲ್ನ ಮೊದಲೇ ಬಾರಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನಿಮಗೆ ನನ್ನ ವಿಡಿಯೋನ ಹೊಸ ನೋಟಿಫಿಕೇಶನ್ ನಿಮಗೆ ಮೊದಲು ಬಾಯ್ ಫ್ರೆಂಡ್ಸ್. ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್ ಬಾಯ್.